ಪತ್ರಿಕೆಯನ್ನು ಇಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ತುಂಬ ದಿವಸದಿಂದ ಹೊರಗಡೆನೆ ಅಲ್ಲಿ ಇಲ್ಲಿ ಮಾಡಿದ್ದೀವಿ. ಪತ್ರಿಕೆ ಭವನದಲ್ಲಿ ಬಂದು ಮಾಡಲಿಕ್ಕೆ ಸಮಯ ಸಿಗಲಿಲ್ಲ. ಅದ್ರ ಜೊತೆಗೆ ಪತ್ರಿಕೆ ಭವನದ ನೂತನ ಕೊಠಡಿಯನ್ನು ಸಹ ನೋಡಬೇಕು, ಬರಬೇಕು ಅಂತ ಉದ್ದೇಶದಿಂದ ಬಂದು ಇವತ್ತು ತಲುಪಿಗೆ ಬಂದಿರೋದು. ಇವತ್ತಿನ ಪತ್ರಿಕೆಗೋಷ್ಠಿಯಲ್ಲಿರುವಂಥ ನನ್ನೆಲ್ಲ ಪಕ್ಷದ ಮುಖಂಡರುಗಳೇ ಎಲ್ಲ ಮಾಧ್ಯಮಗಳು ಖಂಡನೆ. ಮೊದಲನೇದಾಗಿ ಜನಿವಾರದ ಘಟನೆ ಈ ರಾಜ್ಯಾದ್ಯಂತ ಖಂಡನೆ ಆಗಿರುವಂಥದ್ದು ಸಹ ನಾನು ಸಹ ಖಂಡನೆ ಮಾಡ್ತೇನೆ. ಯಾಕಂದರೆ ಯಾವುದೇ ಒಂದು ಜನಿವಾರ ಅಂದರೆ ಆ ಸಮಾಜದ ಒಂದು ಭಾವನೆ ಇರುವಂಥ ಒಂದು ಸಂಕೇತ. ಅಂದರೆ ಆ ಜನಿವಾರಕ್ಕೆ ಅಷ್ಟೇ ಮಹತ್ವ ಇದೆ. ಅಂಥ ಒಂದು ಜನಿವಾರವನ್ನು ಒಂದು ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ತೆಗಿಬೇಕು ಅಂತ ಹೇಳುವಂಥ ಕೀಳು ಮಟ್ಟದ ಯಾವ ಅಧಿಕಾರಿ ಇದ್ದಾರೆ, ನಿರ್ದಕ್ಷಿಣವಾಗಿ ನಾವು ಖಂಡಿತ ಅದನ್ನು ಸಸ್ಪೆಂಡ್ ಮಾಡಲಿಕ್ಕೆ ನಮ್ಮ ರಾಜ್ಯ ಸರ್ಕಾರ ಹೇಳಿದರೆ ನಾನು ಹೇಳ್ತಾ ಇದ್ದೇನೆ, ಇದು ಮಾಡಲೇಬೇಕು. ಮಾಡದೆ ಹೋದರೆ ನಾವು ಉಗ್ರವಾದಂಥ ನಂದು ಸರ್ಕಾರದ ವಿರುದ್ಧವಾಗಿ ಇರುತ್ತೆ. ನನ್ನ ಮಾತನ್ನು ಹೇಳಲಿಕ್ಕೆ ಬರ್ತೇನೆ, ಉಗ್ರವಾಗಿ ಯಾವುದೇ ಸಮಾಜದ ಯಾವುದೇ ಧಾರ್ಮಿಕ ಇದನ್ನು ತೆಗೆಯುವಂಥ ಇದನ್ನು ಯಾರೂ ಮಾಡಬಾರ್ದು ಅನ್ನೋ ಉದ್ದೇಶ ನಮ್ಮದಿದೆ. ಅದರಿಂದ ಇದು ಬಹಳ ಖಂಡನೆ. ಯಾವುದೋ ಒಬ್ಬ ಪಾಪಿ ಅಧಿಕಾರಿ ಈ ಥರ ಮಾಡಿರೋದು ನಿಜವಾಗ್ಲೂ ಬೇಸರ ತರುವಂಥ ವಿಚಾರ. ಇದಕ್ಕೆ ಬ್ರಾಹ್ಮಣ ಸಮಾಜದವರು ಇಡೀ ರಾಜ್ಯದ ಖಂಡನೆ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ. ಬಟ್ ಏನಂದ್ರೆ ಸರ್ಕಾರಗಳು ಯಾವುದು ಈ ಥರ ಮಾಡಿ ಅಂತ ನಾವು ಹೇಳಲ್ಲ. ಯಾವುದೋ ಒಬ್ಬ ಅಧಿಕಾರಿ ನೀಚತನದಲ್ಲಿ ತನ್ನ ಪ್ರಭುತ್ವವನ್ನು ಸಾಧಿಸಿರ್ತಾರೆ. ಅಂತ ಕೆಟ್ಟ ಪ್ರವೃತ್ತಿ ಇರುವಂಥವ್ರನ್ನ ನಾವು ಕಡಿವಾಣ ಹಾಕ್ತಾ ಹೋದರೆ ಮುಂದೆ ಇದೇ ಥರ ಬೇರೆ ಬೇರೆ ವಿಚಾರಗಳಾಗಿಯೂ ಸಹ ಬರ್ತವೆ. ಆದ್ದರಿಂದ ಈ ಒಂದು ಜನಿವಾರ ವಿಚಾರದಲ್ಲಿ ಗೋಪಾಲಕೃಷ್ಣ ಬೇಡವರು ನಿಜವಾಗೂ ಸರ್ಕಾರ ಏನು ಕ್ರಮ ತಗೊಳ್ತದೋ ಬಿಡ್ತದೋ ಅನ್ನೋ ಗೊತ್ತಿಲ್ಲ. ನಾವಂತೂ ಬಿಡುವುದಿಲ್ಲ. ಇದು ಖಂಡನೆ, ಉಗ್ರವಾದಂಥ ಖಂಡನೆ ಮಾಡಬೇಕು. ಖಂಡಿತ ಇದು ಖಂಡನೆ ಮಾಡ್ತೇನೆ. ಯಾಕಂದರೆ ಈ ಥರ ಬರಬಾರ್ದು. ಈ ಥರ ನಾವು ಒಂದು ಜನಿವಾರ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಇರುವಂಥ ಪೂಜೆ ಪುರಸ್ಕಾರಗಳು ಅವ್ರು ಮಾಡುವಂಥದ್ದು ಅದೇನು ಸಾಮಾಜಿಕ ಸುಮ್ಮನೆ ಹಾಕಲಾದ ಅಲ್ವಾ ಅಂತ ಒಂದು ಭಾವನೆಗಳಿಗೆ ಧಕ್ಕೆ ತಗೊಂಡದ್ದು ಯಾರೋ ಮಾಡಬಾರ್ದು.